ಹಲೋ ಮೇಡಮ್. ಹಲೋ ಬನ್ನಿ ಕುತ್ಕೊಳ್ಳಿ, ನಾನೇ ಡ್ರಾಪ್ ಮಾಡ್ತೀನಿ ಹೋಗ್ಲಿ. ಏನ್ರಿ ಒಳ್ಳೆ ಉಮೇಶ್ ಸ್ಟಡಿ ನೋಡ್ತಾ ಕುತ್ಕೊಳ್ರಿ. ಈ ಬಿಸ್ಲಿಗಿಂತ ಇವನ್ ಬೈಕೆ ಬೆಟರ್. ನನಗೂ ಲಿಪ್ ರೀಡಿಂಗ್ ಬರುತ್ತೆ. ಬನ್ನಿ, ಬಿಸ್ಲಲ್ಲಿ ನಡ್ಕೊಂಡು ಹೋಗೋದ್ ಬದಲು ಆರಾಮಾಗಿ ಬೈಕಲ್ಲಿ ಹೋಗ್ಬೋದಲ್ಲ ಅಂತ ಇದ್ರಿ. ಕುತ್ಕೊಂಡ್ರಾ? ಇಟ್ಕೊಳಂಗಿದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಥ್ಯಾಂಕ್ ಯು. ಅಲ್ಲ ರೀ, ಹಲೋ, ನನ್ನ ಫ್ರೆಂಡ್ ಹೇಳೋನು ಬೆಂಗಳೂರು ಹುಡುಗಿರ್ಗೆ ಚೂರು ಕೃತಜ್ಞತೆ ಇಲ್ಲ ಅಂತ. ಇವತ್ತು 100% ಕನ್ಫರ್ಮ್ ಆಗೋಯ್ತು ಕಣ. ಏನಂದ್ರಿ? ಅಲ್ಲ ರೀ, ಅಡ್ರೆಸ್ ಕೇಳಿದ್ರಿ ಹೇಳ್ದೆ, ಕೇಳಲಿಲ್ಲ ಅಂದ್ರು ಕಾಫಿ ಶಾಪರ್ಗೂ ಕರ್ಕೊಂಬಂದ್ ಬಿಟ್ಟೆ. ಒಂದ್ ಕಾಫಿ ಬೇಡ, ಅಟ್ಲೀಸ್ಟ್ ನೀರು. ಅದಕ್ಕೆ ಹೇಳುದು ಬೆಂಗಳೂರು ಹುಡುಗಿರೇ ಹೀಗೆ ಅಂತ. ನಾನು ಅನ್ಕೊಂಡೆ. ಏನಂತ ಅನ್ಕೊಂಡ್ರಿ? ನಿಜ ಹೇಳಿ, ನಿಜವಾಗ್ಲೂ ನೀವ್ ನನಗ್ ಲೈನ್ ಹೊಡಿತಿಲ್ವಾ? ಲೈನ್? ನಾನು ನನ್ ಫೇಸ್ ನೋಡಿದ್ರೆ ಹಂಗನ್ಸುತ್ತಾ? ಅಲ್ಲ ರೀ, ರೋಡಲ್ಲಿ ಸಿಕ್ತೇನ್ಬಿಟ್ಟು ನಾನು ರೋಡ್ ರೋಮಿ ಅನ್ಕೊಂಬಿಟ್ಟ. ನೀವು ಬೇಡ, ನಿಮ್ ಕಾಫಿನೂ ಬೇಡ, ಏನ್ ನಮ್ ವ್ಯಾಲ್ಯೂನೇ ಹೋಗ್ಬಿಡ್ತಲ್ಲ. ಪ್ಲೀಸ್ ಕಮ್. ಇಲ್ಲೇ ನಿಲ್ಸಿದ್ರೆ ಟ್ರಾಫಿಕ್ ಟೈಗರ್ ಗಾಡಿ ಎತ್ಕೊಂಡ್ಬಿಡುತ್ತೆ, ಪಾರ್ಕ್ ಮಾಡ್ಬಿಡ್ತೀನಿ. ನೀವ್ ನಡೀರಿ. ನಾನ್ ಮದ್ವೆ ಆಗಿಲ್ದಿರೋ ಹುಡುಗಿರ ಜೊತೆ ಫಸ್ಟ್ ಟೈಮ್ ಈ ತರ ಹೋಟ್ಲಿಗೆ ಬರ್ತಾ ಇರೋದು. ಹೌದು ಸರ್, ತುಂಬಾ ಹೊತ್ತು ಕೂತ್ಕೊಂಡಿದ್ರೆ ಪ್ರೈವೇಟ್ ರೂಮ್ ಇದೆ, ಅಲ್ಲಿ ಕೂತ್ಕೋಬಹುದು ಸರ್. ಬೇಡಪ್ಪ, ನಾವು ಪ್ರೈವೇಟ್ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿಯುವಂತ ಲವರ್ಸ್ ಅಲ್ಲ. ನಮ್ಗೆ ಇವಾಗ ತಾನೇ ಪರಿಚಯ ಆಗಿರೋ ರೋಡ್ ಫ್ರೆಂಡ್. ಆಯ್ತಪ್ಪ, ಇಲ್ಲೇ ಕುಡಿತೀವಿ. ನಮ್ಮಿಬ್ರನ್ನ ಆ ಟೈಪ್ ಲವರ್ಸ್ ಅನ್ಕೋಬಿಟ್ರ. ಬನ್ನಿ ಬನ್ನಿ. ಒಳಗೆ ಜುಮ್ ಜುಮ್ ಅಂತೈತೆ, ಇಲ್ಲ ಸೂರು ಹಚ್ಕೊಂಡ್ಬಿಡೋದೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಓಯ್ ನಮ್ದಕ್ಕೆ ಪ್ಯಾರ್ಗೆ. ನಕ್ಕೋ ನಕ್ಕೋ. ಅವ್ರು ನಕ್ಕೋ ನಕ್ಕೋ ಅಂತಾರೆ, ಇವ್ರು ನೋಡಿದ್ರೆ ನೋಕಿಯಾ ಫೋನ್ ರಿಪೇರಿ ಮಾಡ್ತಾರ. ಕರ್ಮ. ಇದು ನೋಕಿಯಾ ಅಲ್ಲ, ಸ್ಯಾಮ್ಸಂಗ್. ನಾವ್ ಯೂಸ್ ಮಾಡೋ ಮೊಬೈಲ್ಗೆ ಯಾವತ್ತೂ ನಾವು ಗುಲಾಮರಾಗಬಾರ್ದು. ನೀವು ಮೈಸೂರ್ಗೆ ಯಾಕೆ? ಏನಿಲ್ಲ ಬಿಡಿ. ಏನ್ ಹೇಳಿ? ಏನಿಲ್ಲ, ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಹೇಳಿ. ಅಲ್ಲ, ನೀವು ಮೈಸೂರ್ಗೆ ಯಾಕೆ ಬಂದ್ರಿ ಅಂತ ಕೇಳೋದು ತಪ್ಪಾಗುತ್ತಲ್ವಾ? ನನ್ಗೆ ಮದ್ವೆಗ್ ಪ್ರಪೋಸ್ ಮಾಡಿರೋ ಹುಡುಗನ್ನ ನೋಡಕ್ ಬಂದಿದ್ದೆ. ಹಲೋ, ಇದ್ರಲ್ಲಿ ನಗು ಅಂತದೇನಿದೆ? ಹುಡುಗಿನ ನೋಡಕ್ಕೆ ಹುಡುಗರ್ ಮಾತ್ರ ಬರ್ಬೇಕಾ? ಹುಡುಗನ್ನ ನೋಡಕ್ಕೆ ಹುಡುಗಿರ್ ಬರ್ಬಾರ್ದಾ? ಬರ್ಬೋದು. ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಮೀಟ್ ಆಗಿಲ್ಲ. ಅವನಿಗೆ ಫೋನ್ ಮಾಡೋಣ ಅಂದ್ರೆ ಅವ್ನ ನಂಬರ್ ನನ್ನ ಸೆಲ್ಲಲ್ಲಿದೆ. ಇವತ್ ಹೇಗಾದ್ರೂ ಮಾಡಿ ಅವನ್ನ ಮೀಟ್ ಮಾಡ್ಲೇಬೇಕು. ಇಷ್ಟ ಆಗ್ಲಿಲ್ಲ ಅಂತ ಹೇಳೋದಕ್ಕ? ಅದು ನಿಮ್ಗೆ ಹೇಗ್ ಗೊತ್ತಾಯ್ತು? ನೀವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ. ಅಂದ್ರೆ ನಿಮಗ್ ಕದ್ ಕೇಳೋ ಚಟನೂ ಇದ್ಯಾ? ರೇ, ನೀವು ಮಾತಾಡ್ತಾ ಇದ್ರೆ ಚಾಮುಂಡೇಶ್ವರಿ ಬೆಟ್ಟದ ಪೂಜಾರಿ ಕೇಳಿಸ್ತಾ ಇತ್ತು ಗೊತ್ತಾ? ಕೊಡಪ್ಪ. ಬೇಡ, ಒಂದ್ ಗ್ಲಾಸ್ ನೀರ್ ಕೊಡಪ್ಪ. ಬರೀ ನೀರ್ ಕುಡಿಯಕ ಬಂದ್ರೆ? ಅಲ್ಲ, ಅದು ಮೇಡಮ್. ಪರವಾಗಿಲ್ಲ, ಆರ್ಡರ್ ಮಾಡಿ. ಹೇಳ, 2 ಚಿಕನ್ ಗ್ರಿಲ್ ಸ್ಯಾಂಡ್ವಿಚ್, 2 ಪಿಜ್ಜಾ ಬಿಗ್ ಸೈಜ್, ಮತ್ತೆ 2 ಗಾರ್ಲಿಕ್ ಬ್ರೆಡ್. ಅದ್ರ ಜೊತೆಗೆ ಹಲೋ, ಇದೆಲ್ಲ ನಾನು ತಿನ್ನಲ್ಲ. ಇದೆಲ್ಲ ನನಗೆ ಹೇಳಿದ್ದು. ನಿಮ್ಗೇನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ. ನನ್ಗೊಂದ್ ಕಾಫಿ ಸಾಕು. ಅದೇನೋ ಒಂದು ಬ್ಲೂ ಕಲರ್ ಬರುತ್ತಲ್ಲ, ಏನದು? ಬ್ಲೂ ಕೊರಾಂಗ್. ಹಲೋ, ಬನ್ನಿಪ್ಪ ಇಲ್ಲಿ. ಹಂಗೆ ಇಲ್ಲಿಗೆ ಬ್ಲೂ ಕರಕ ತಗೊಂಬ. ಬ್ಲೂ ಕರಕ ಸೆಕೆ ಅಲ್ವಾ? ಯಾಕ್ರಿ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಹೇಗಿದ್ರು ನಿಮ್ಗೆ ಆ ಹುಡುಗ ಬೇಡ ಅಂತ ಡಿಸೈಡ್ ಮಾಡಿದ್ದೀರಾ. ಇನ್ನ ಮೀಟ್ ಮಾಡ್ಲಿಲ್ಲ ಅನ್ನೋದು ದೊಡ್ಡ ಮ್ಯಾಟ್ರೇ ಅಲ್ಲ. ನೀವು ಬೆಂಗಳೂರಿಗೆ ಹೋಗಾದ್ಮೇಲೆ ಆ ಹುಡುಗ ನನ್ಗೆ ಇಷ್ಟ ಆಗಿಲ್ಲ ಅಂತ ಒಂದು SMS ಕಳಿಸಿದ್ರೆ ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್. ದಟ್ಸ್ ಆಲ್. ನೀವ್ ಹೇಳೋದು ಕರೆಕ್ಟ್. ಆದ್ರೆ ಹೇಗೂ ಇಷ್ಟು ದೂರ ಬಂದಿದ್ದೀನಿ. ಅದು ಅಲ್ಲದೆ ರಿಟರ್ನ್ ಟಿಕೆಟ್ ಇರೋದು ಈವ್ನಿಂಗ್. ಅಷ್ಟ್ರಲ್ಲಿ ಮೀಟ್ ಆಗಿ ಮರ್ಯಾದೆಯಿಂದ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ನನ್ನ. ಕರೆಕ್ಟ್. ಅದು ಒಂದು ಒಳ್ಳೆ ಪಾಯಿಂಟ್. ಆ ಫೋನ್ ಕೊಡಿ ನೋಡಿ. ಬೇಸಿಕಲಿ ಇಂಥ ವಿಷಯಗಳಂದ್ರೆ ನಂಗೆ ಇಷ್ಟ ಆಗಲ್ಲ.
ಇದೇನೇ ಇದು ಬಾಯಿಗೆ ಹಾಕೊಳ್ಳೋರು ಸುಮ್ಮನೆ ಇಟ್ಬಿಟ್ಟು ಭಾಗ ಕೇಳೋ ತರ ಇದ್ದಾಳೆ. ಮೋಸ್ಟ್ಲಿ ಎಂಜಿಲ್ ಆಯ್ತು ಅಂತ ಅನ್ಬಿಟ್ಟು ಹೇಳಿದ್ರೆ ಅವ್ರು ಕೇಳಲ್ಲ. ಅವಾಗ ಎಂಜಿಲ್ ಮಾಡ್ಬಿಡೋಣ. ನಾನ್ ತಿನ್ನೋದ್ರ ಬಗ್ಗೆ ಹೇಳ್ತಿಲ್ಲ. ಅದೇ ಅನ್ಕೊಂಡ್ರೆ ರುಚಿ ತೋರಿಸ್ಬಿಟ್ಟು ತಿನ್ನಕ್ ಬಿಡ್ಲಿಲ್ಲ ಅಂದ್ರೆ ಯಾರಕ್ ತಾನೇ ಬೇಜಾರಾಗಲ್ಲ ಅಲ್ವಾ? ನೀವ್ ತಿನ್ನಿ. ಊಟ ತನ್ನಿಚ್ಛೆ, ನೋಟ ಪರನಿಚ್ಛೆ. ಈ ನಿಶ್ಚಿತಾರ್ಥ, ಮದುವೆ ಸಂಬಂಧ, ಅತ್ತೆ ಮಾವ ಇದ್ಯಾವ್ದ್ರಲ್ಲೂ ನನಗ್ ನಂಬಿಕೆ ಇಲ್ಲ. ಅಲ್ಲ ರೀ, ಮದ್ವೆಗೂ ನಂಬಿಕೆಗೂ ಎಲ್ಲಿಂದ ಸಂಬಂಧ ಬರುತ್ತ್ರಿ? ಇದೆಲ್ಲ ನಮ್ಮ ಆಚಾರ ವಿಚಾರ ಸಂಪ್ರದಾಯ ಅಲ್ವಾ? ಅಯ್ಯೋ, ಈ ಮಾತನ್ನ ಬುದ್ಧಿ ಬಂದಾಗ್ಲಿಂದಲೂ ಕೇಳ್ತಾನೆ ಇದೀನಿ. ಸಾಯೋರ್ಗೂ ಕೇಳ್ತಾನೆ ಇರ್ಬೇಕು. ಏನೋ ನಮ್ ತಾಯಿಗೊಬ್ರು ಫ್ರೆಂಡ್ ಇದ್ದಾರೆ. ಆಕೆ ಮೈಸೂರು ಹುಡುಗನ್ ವಿಷಯ ಹೇಳಿದ್ದಾರೆ. ನಮ್ಮಮ್ಮ ನನ್ನ ಕೇಳ್ದೆ ಆ ಹುಡುಗನ್ಗೆ ನನ್ ಫೋಟೋನ್ ಕಳ್ಸ್ಬಿಟ್ಟಿದ್ದಾರೆ. ಅವ್ನ್ ನೋಡಿದ್ರೆ ಹೇಳ್ದೆ ಕೇಳ್ದೆ ನನ್ ಫೋಟೋ ನೋಡಿ ಮದ್ವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಹೌದು, ಅವನ್ ಫೋಟೋ ನಿಮಗೆ ಕಳಿಸ್ಲಿಲ್ವಾ? ಫೋಟೋನು ಕಳ್ಸಿಲ್ಲ, ಅಭಿಪ್ರಾಯನೂ ಕೇಳಿಲ್ಲ. ಸ್ಟೈಲ್ ಆಗಿ ಮದ್ವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಈ ವಿಷಯದಲ್ಲೇ ಆ ಹುಡ್ಗ ನನ್ಗೆ ಇಷ್ಟ ಆಗ್ಲಿಲ್ಲ. ಆದ್ರೂ ನಮ್ಮ ಮೈಸೂರಿನವರು ತುಂಬಾ ಸಂಸ್ಕಾರವಂತರು. ದೊಡ್ಡವ್ರು ತಗೊಳ್ಳೋ ನಿರ್ಧಾರ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ ಅಂತ ನಂಬಿರ್ತಾರೆ. ಅದಕ್ಕೆ ನಿಮ್ ತಾಯಿ ಆ ಮೈಸೂರು ಹುಡುಗನ ನೋಡು ಅಂದಿರ್ತಾರೆ. ಗೊತ್ತು, ಆದ್ರೂ ಈ ಮೈಸೂರು ಹುಡ್ಗ ನನ್ಗಿಷ್ಟ ಆಗ್ಲಿಲ್ಲ. ನೋಡಿ, ದೊಡ್ಡವ್ರು ಯಾವತ್ತೂ ನಿಮ್ ಒಳ್ಳೇದಕ್ಕೆ ಹೇಳೋದು. ಅದು ಅವ್ರ ಮೂಗಿನ ನೇರಕ್ಕಿರುತ್ತೆ. ತಂದೆ ತಾಯಿ ಯಾರನ್ನು ನೋಡಿ ಓಕೆ ಮಾಡ್ಬಿಟ್ರೆ ನಾನ್ ಮದ್ವೆ ಮಾಡ್ಕೋಬೇಕಾ? ನನ್ಗೆ ಒಪ್ಪಿಗೆ ಆಗದ್ ಬೇಡ್ವಾ? ಪ್ರಾಬ್ಲಮ್ ಇರೋದು ಮೈಸೂರಲ್ಲ, ನಿಮ್ ತಲೆಯಲ್ಲಿ. ಬ್ಲೂ ಕನಕ ತಗೊಂಬಂದ್ರೆ ಬಿಲ್ಲೆ ತಂದ್ಬಿಟ್ಟ? ಇಲ್ಲ, ಪರವಾಗಿಲ್ಲ ಬಿಡು, ಎಲ್ಲ ಕರೆಕ್ಟ್ ಆಗಿದೆ. ನಾನು ಬರ್ತೀನಿ, ಕ್ರಿಕೆಟ್ ಟೈಮ್ ಆಯ್ತು. ಬ್ಯಾಟಿಂಗ್ ಫಸ್ಟ್ ನಮ್ದೇ ಅಲ್ವಾ, ಅದಕ್ಕೆ. ಹಲೋ, ನನ್ ಕಾಫಿಗ್ ಮಾತ್ರ ಪೇ ಮಾಡ್ತೀನಿ. ಏನಂದ್ರಿ? ನನ್ ಕಾಫಿಗ್ ಮಾತ್ರ ಪೇ ಮಾಡ್ತೀನಿ. ನೀರ್ ಕುಡಿತೀನಿ ಅಂತ ಬಂದು ನೀರಾನೆ ತರ ತಿನ್ಬಿಟ್ರೆ ನಾನ್ ಕಾಸು ಕೊಡ್ಬೇಕಾ? ರೀ, ತಮಾಷೆ ಮಾಡ್ಬೇಡ್ರಿ, ನನ್ನ ಹತ್ರ ಕ್ಯಾಶ್ ಇಲ್ಲ. ವಾಟ್? ಕ್ಯಾಶ್ ಇಲ್ವಾ? ಇದೇನೇ ಇದು, ಹುಡುಗಿರೆಲ್ಲ ತಿರುಗಿ ನೋಡ್ತಾರ, ಮನ ಮರ್ಯಾದೆ ಹೋಯ್ತಲ್ಲ. ನೀವು ಪಬ್ಲಿಕ್ ತಲೆ ಕೆಡಿಸ್ಕೋಬೇಡಿ, ಇದು ನಮ್ ಪ್ರೈವೇಟ್ ಪ್ರಾಬ್ಲಮ್. ರೇ, ಅಂಬೋ ಅಂತ ರೋಡಲ್ಲಿ ನಾನು ಸುದೀಪ್ ಅವ್ರ CCL ಕ್ರಿಕೆಟ್ ಆಡೋ ತರ ನಾನು ಆಡ್ತಾ ಇದ್ದೆ. ನೀವು ಬಂದ್ ಕರೆದ್ರಿ, ನಾನು ಹಂಗೆ ಬಂದ್ಬಿಟ್ಟೆ. ಸುದೀಪ್ ಅವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಜೋಬಲ್ ದುಡ್ಡು ಇಟ್ಕೊಂಡು ಆಡಲ್ಲ, ಗೊತ್ತಾ? ಅಂದ್ರೇನೀಗ? ಆಮೇಲೆ ಕೊಡ್ತೀನಿ. ಆಮೇಲಂದ್ರೆ 10 ನಿಮಿಷ ಬಿಟ್ಟು. ಎಲ್ಲಿಂದ ತಂದು ಕೊಡ್ತೀರಾ? ATM ಕಾರ್ಡ್ ಇದೆ ರೀ ನನ್ನ ಹತ್ರ. ಕಾರ್ಡ್ ಇದೆ, ಓಕೆ. ಅಕೌಂಟ್ ಅಲ್ಲಿ ಕ್ಯಾಶ್ ಇದೆಯಾ? ರೇ, ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ಗೋಮೇದು ರಿಂಗ್ ನೇ ಬಿಚ್ಚಿ ಕೊಟ್ಬಿಡ್ತೀವಿ. ನಾವು ಮಾತಿಗೆ ಯಾವತ್ತಿದ್ರು ಬೆಲೆ ಕೊಡೋರು. ಹಲೋ, ರಿಂಗ್ ಪ್ಲೀಸ್. ರಿಂಗ್ ಕೊಡಿ. ಇಲ್ಲೇ ಇದೆಯಾ? ನಾನು ಕೊಟ್ಟಿದ್ದೆ ಅನ್ಕೊಂಡೆ. ಅಲ್ಲ, ನಿಮ್ ಕೈ ಬೆರಳಿಗೆ ಲೂಸ್ ಆಗುತ್ತೆ, ನನ್ನ ಬೆರಳು ದಪ್ಪ ಅಲ್ವಾ, ಅದಕ್ಕೆ. ಟೈಟ್ ಆದ್ರೂ ಆಗ್ಲಿ, ಲೂಸ್ ಆದ್ರೂ ಆಗ್ಲಿ, ಅದನ್ನ ಎಲ್ಲಿ ಹಾಕೋಬೇಕು ಅಂತ ನಂಗೆ ಗೊತ್ತು. ರಿಂಗ್ ಕೊಡಿ. ರೇ, ಅಡ ಇಟ್ಕೊಳ್ಳೋ ಸೇಟುಗಳೇ ಸುಮ್ನೆ ಇಟ್ಕೋತಾರ. ನೀವೇನ್ರಿ ಹಂಗ್ ನೋಡ್ತಾ ಇದ್ದೀರಾ? ಈ ಬೆಂಗಳೂರು ಹುಡುಗಿರಿ ಹೆಂಗೆ ನಂಬಿಕೆನೇ ಇರಲ್ಲ. ಬೆಳಗ್ಗೆ ಯಾರ ಬ್ಲೇಡ್ ಹುಡುಗಿ ಸಿಗಲ್ಲ, ಫುಲ್ ಕಂಜೂಸ್ ಗಿರಾಕಿ. ಕ್ಯಾಶ್ ತಂದ್ರ? ನಿಮ್ ತರ ಇಂಟೆಲಿಜೆಂಟ್ ಹುಡುಗಿ ದುಡ್ಡು ಡ್ರಾ ಮಾಡ್ಬೇಕಾದ್ರೆ ATM ಪಿನ್ ನಂಬರ್ ಎಂಟರ್ ಮಾಡೋ ಅಂದ್ರೆ ತಲೆಯಲ್ಲಿರೋ ಏರ್ ಪಿನ್ ಎಂಟರ್ ಮಾಡಿ ಮಿಷಿನ್ ಜಾಮ್ ಮಾಡಿದಾಳೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಬೇರೆ ATM ಹೋಗಿ ತಗೊಂಡ್ ಬನ್ನಿ. ನನಗೆ ಗೊತ್ತು ನೀವು ಹಿಂಗ್ ಹಠ ಮಾಡ್ತೀರಂತ. ಅದಕ್ಕೆ ನಮ್ಮ ಫ್ರೆಂಡ್ ಹತ್ರ ಕಾಡಿ ಬೇಡಿ ಸಾಲ ಇಸ್ಕೊಂಡ್ ಬಂದಿದ್ವಿ. ತಗೊಳ್ಳಿ, ದಯವಿಟ್ಟು ಮೊದಲು ನನ್ನ ಮದ್ವೆ ರಿಂಗ್ ವಾಪಸ್ ಕೊಡಿ. ಶಾಸ್ತ್ರದವ್ರು ಹೇಳೋರೆ, ನಾನು ಅದು ಹಾಕೊಳ್ಳಿಲ್ಲ ನನ್ನ ಮದುವೆನೇ ಆಗಲ್ವಂತೆ. ಹಂಗೆ 20 ರೂಪಾಯಿ ವಾಪಸ್ ಕೊಡಿ. ಕರೆಕ್ಟ್ ಆಯ್ತು. ನೀವೇ ಈಗ ನನಗೆ 1 ರೂಪಾಯಿ ಕೊಡ್ಬೇಕು. 1 ರೂಪಾಯ? ತಗೊಳ್ಳಿ, 1 ರೂಪಾಯಿಗೆ ವಿಡಿಯೋ ಸಾಂಗ್ ನೋಡ್ಕೊಳ್ಳಿ. ನೋಡ್ಕೊಂಡ್ರ? ಹೆಲ್ಪ್ ಮಾಡಕ್ ಬಂದವ್ರನ್ನ ಯಾವತ್ತೂ ಈ ತರ ಇರಿಟೇಟ್ ಮಾಡಬೇಡಿ. ನಮಸ್ಕಾರ. ಚಿಲ್ರೆ ಇಲ್ಲ ಅಂದ್ರೆ ಇನ್ಮೇಲೆ ಈ ತರ ಸಾಂಗ್ ತೋರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ. ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನಾನ್ ಸಾರಿ ಕೇಳ್ತಿಲ್ಲ. ನನ್ನ ಫ್ರೆಂಡ್ ಹೇಳೋನು ಬೆಂಗಳೂರು ಹುಡುಗಿರು ಯಾವತ್ತೂ ಯಾರಿಗೂ ಸಾರಿ ಕೇಳಲ್ಲ ಅಂತ. ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗ್ಬೇಕು. ಏನ್ ಬೇಕು ಹೇಳಿ? ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಒಳ್ಳೆ ಮೊಬೈಲ್ ರಿಪೇರ್ ಶಾಪ್ ಇದೆಯಾ? ಇಲ್ಲಿ ಚೈನಾ ಅಂಗಡಿ ಇದೆ, ಸ್ಟ್ರೈಟ್ ಆಗಿ ನಡ್ಕೊಂಡೋಗಿ ಸಿಗುತ್ತೆ. ರೀ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀರಾ? ರೀ, 1 ರೂಪಾಯಿ ಚಿಲ್ಲರೆ ಲೆಕ್ಕ ಹಾಕ್ತೀರಾ? ನಮ್ ಪೆಟ್ರೋಲ್ ಬೆಲೆ ಲೆಕ್ಕ ಹಾಕಿದೀರಾ? ಒಳ್ಳೆ ಜಿಗಣೆ ತರ ಇಟ್ಕೊಂಡಿದ್ದೀರಾ. ಕೂತ್ಕೊಳ್ಳಿ, ಕುರಿ. ಇದು ಒಂದು ಸೆಟ್ಟ. ಬಾನೆಟ್ ಓಪನ್ ಮಾಡಲೇಬೇಕು. ಗಡನ ಮಡಗು. ಹೆಂಗಪ್ಪ ರಿಪೇರಿ ಮಾಡೋದು ಗೊತ್ತಾಗ್ತಾ ಇಲ್ವೇ? ಈ ಡಬ್ಬ ನನ್ನ ಮಗ ಮೆಕ್ಯಾನಿಕ್ ಕೈ ಕೊಟ್ಟು ನಮಗೆ ಎಡವಟ್ಟು.
ಒಂದ್ ವೇಳೆ ಕಸ್ಟಮರ್ ಕೇಳಿದ್ರೆ ಸ್ಪೇರ್ ಪಾರ್ಟ್ಸ್ಗೆ ಚೈನಾಗೆ ಹೋಗ್ಬೇಕು ಅಂತ ಕಾಗೆ ಆರಿಸ್ಬಿಡೋಣ. ಚೈನಾ ಚೆನ್ನಪ್ಪ. ಸರ್ ನಮಸ್ಕಾರ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಒಳಗ್ ಬನ್ನಿ. ಈ ನಶೆ ನನ್ ಮಗ ಈಗ ಯಾಕೆ ಬಂದು? ಯೋ ಏನಯ್ಯ ರಿಪೇರಿ ಮಾಡಿದ್ಯಾ? ರಿಪೇರಿ ಮಾಡೋ ಹುಟ್ಟ ಇದು. ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆಗ್ತಾ ಇಲ್ವಾ? ಏನ್ ಮಾಡ್ಬೇಕು ಅಂತ ನಮ್ ತಲೆಯಲ್ಲಿ ವರ್ಕ್ ಆಗ್ತಾ ಇಲ್ಲ. ನೋಡೋಣ. ಹಲೋ 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 ಮೆಕ್ ಟೆಸ್ಟಿಂಗ್ 1 2 3 1 2 3. ಸಾರ್ ಸ್ಪೀಕರ್ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ ಸರ್. ಎಕೋ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಅಯ್ಯೋ ನಿನ್ ಮಕ್ಕಕ್ಕೆ ಬೆಂಕಿ ಹಾಕ. ನಾನ್ ಮಾತಾಡ್ ನನಗೆ ರಿವರ್ಸ್ ಕೇಳ್ತಾ ಇದೆ. ಅದನ್ನೆಲ್ವಾ ಸರ್ ಎಕೋ ಅನ್ನೋದು? ಓ ನೀವ್ ಹೇಳ್ತಾ ಇರೋದು ನಿಮ್ ವಾಯ್ಸ್ ನಿಮಗ್ ಕೇಳಿಸ್ತಾ ಇದೆ ಅಂತನಾ? ಐ ಥಿಂಕ್ ಸಮ್ ಪ್ರಾಬ್ಲಮ್ ಇನ್ ದ ಬಾನೆಟ್. ಓಪನ್ ಮಾಡಿ ಮೈಕ್ ರಿಪೇರಿ ಮಾಡ್ಬಿಡ್ತೀನಿ. ಈಗ ಕೊಟ್ಟೋಗಿರಿ, ಸಾಯಂಕಾಲದಷ್ಟೊತ್ತಿಗೆ ಫುಲ್ ಮುಗಿಸ್ಬಿಟ್ರೆ ಅಣ್ಣ. ಇನ್ನೊಂದ್ಸಲ ಬಂದ್ರೆ ನನ್ನನ್ನೇ ರಿಪೇರಿ ಮಾಡ್ಬಿಡ್ತೀಯ ನೀನು.